ಇಲ್ಲ. ಈ ಎಲ್ಲ ಅಧಿಕಾರಿಗಳೇ ಇದನ್ನು ಕುಲ್ಗಡಿಸಿದ್ದು. ಇದನ್ನು ಒಬ್ಬ ಚೆಕ್ ಪವರ್ ಒಬ್ಬ ಕೆಡಿ ಮೀಟಿಂಗ್ ಕರೆ ಅಧಿಕಾರ ಕೊಟ್ಟಾರೆ. ಇದನ್ನು ಎಲ್ಲ ಇಲಾಖೆ ಅಧಿಕಾರಿಗಳು ಬರಲೇಬೇಕು. ಪಂಚಾಯತಿ ಅಷ್ಟು ಪವರ್ಫುಲ್ ಇದ್ದದನ್ನ ಇವ್ರು ಎಷ್ಟು ಇದು ಮಾಡ್ಯಾರ ವಾಚ್ಮ್ಯಾನ್ ಪರಿಸ್ಥಿತಿ ಬಂದೈತಿ ಇವತ್ತು. ತಾಲೂಕ್ ಪಂಚಾಯತಿ ಇವು ಒಂದು ನೀವು 15 ಫೈನಾನ್ಸ್ ಇದ ಮಾಡ್ರಿ, ತಮ್ಮದೇ ಎಲ್ಲ ತಾವೇ ಮಾಡಿದ್ದೆ ನಾವು ಓಕೆ ಅನ್ಬೋದು. ಅದು ಸಿಸ್ಟಮ್ ವೆಂಡರ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೋ, ಜೈನ್ ಯಾರು ಅಪಾಯಿಂಟ್ ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ಖರ್ಚಾಗಿದೆ, ಇಷ್ಟು ಬರುತ್ತೆ, ಯಾವ ತಂದು ಕೊಡ್ತಾನೆ ಅದು ಕೆಲಸ ಮಾಡೋದು. ಅನಂತರ ಇದು ತಂದು ಕೊಟ್ರಿ ಬಾಸ್ರಿ, ಇದನ್ನು ತೋರಿಸಿದ್ರೆ ಬಿಡಂಗಿಲ್ಲ ಅಂತ. ಇದು ಬಾಸಿಗೆ ಹೆಸರಿಲ್ಲ ಏನಿಲ್ಲ. ಅವಾಗ ನಾವು ಇದನ್ನ ಬಿಡಂಗಿಲ್ಲ ಅಂತ ಹೇಳಿದ್ರಿ. ಆಮೇಲೆ ಒಬ್ರು ಬಂದು ಇಲ್ಲ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದಾರ ಬಿಡ್ರಿ ಅಂದಾಗ ಬಿಟ್ರು. ಅದನ್ನ ಏನ್ ಮಾಡಿದ್ರು, ಕಾರ್ಯಕರ್ತರ ಹತ್ರ ಕೂಡಿಸಿದ್ರು. ನಮ್ಮನ್ನ ಯಾವ್ದೇ ಸ್ಟೇಜಿಗೆ ಕರೆದಿಲ್ಲ, ಏನ್ ಬಂದಿರ ಅಂತ ಕೇಳಿಲ್ಲ. ಸತ್ಯನ್ ಶೆಟ್ಟಿ ಅವ್ರು ಕಳಿಸಿದೆ. ಅವಾಗ ಕರೆದು ಇಲ್ಲ ಇದು ನಮ್ಗೆ ತಹಶೀಲ್ದಾರ್ ಇವತ್ತು ಪಾಸ್ ಕೊಟ್ಟ ನಾವು ಯಾರ ಹತ್ರ ಅದಾವನಂತ. ಮತ್ತೆ ಇದಕ್ಕೆ ನಮ್ಮನ್ನ ಯಾಕೆ ಕರಿತೀವಿ? ಹೆಸರು ಗೆಸ್ಟ್ಗಳಿಗೆ ಪಾಸ್ ಇರಲ್ಲ ರೀ ಇದೆ ಅಂತ ಹೇಳ್ತಾರೆ ಅವ್ರು. ಇಲ್ಲ ಪಿಡಿಒ ಸರಸ್ವತಿ ಇದ್ಲವ, ಅವ್ರು ನಮ್ಮ ವಸದಲ್ಲ ಎಲ್ಲ ಬರ್ತದೆ. ಅದರಿಂದ ಈ ಸಿಸ್ಟಮ್ ಅದ್ರದ್ದು ಹೇಳಿಬಿಟ್ರೆ ಎಲ್ಲ ಆಡಿಯೋ ವಿಡಿಯೋ ಎಲ್ಲ ಕೊಡ್ತೀವಿ, ಆಕ್ಷನ್ ಆಗೋದಿಲ್ಲ. ಮತ್ತೆ ಪಿಡಿಒ ಬಡಪಾಯಿಗಳು ಸತ್ತೋತಾರೆ. ಸರ್ ನಿಮ್ದು ಆರೋಪ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದ ಏತ ನೀರಾವರಿ, ಮುಳ್ಳೂರು ಏತ ನೀರಾವರಿ ಮತ್ತು ಒಳಬಳ್ಳಾರಿ ವಿಆರ್ ಕಾಮಗಾರಿ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನು ನಮಗೆ ಕೊಟ್ಟಿದ್ದರು. ನಾವಲ್ಲಿ ಒಳಬಳ್ಳಾರಿ ಪಂಚಾಯತ್ ಅಧ್ಯಕ್ಷರು ನಾವು ಅಂಬಮಟ್ಟಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಬಿಡಲಿಲ್ಲ ಕಾರ್ಯಕ್ರಮಕ್ಕೆ. ಯಾಕೆ ಬಿಡಲಿಲ್ಲಪ್ಪ ಅಂದ್ರೆ ಪಾಸ್ ಇಲ್ಲ. ಪಾಸ್ ಇದ್ರೆ ಆಹ್ವಾನ ಪತ್ರಿಕೆ ಕೊಟ್ಟವ್ರು ಕೊಡಬೇಕು, ಪಾಸ್ ಕೊಡಲಿಲ್ಲ. ಹಂಗಾಗಿ ನಮಗೇನು ಅಗೌರವ ಸೂಚಿಸಿದಂಗೆ ಆಗುತ್ತೆ. ಮಹಿಳೆಯರನ್ನ ಕರೆಸಿ 1.5 ತಾಸು ಅಲ್ಲೇ ಅಡ್ಡಾಡ್ತೀವಿ. ಏನು ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ರೀ, ಯಾರು ಕೊಟ್ಟಿದ್ರು ಅವ್ರನ್ನ ಕೇಳಂತ ಹೇಳ್ತಾರೆ. ಕೊಟ್ಟವ್ರು ಏನು ಮಾಡಬೇಕು, ಆಹ್ವಾನ ಪತ್ರಿಕೆ ಕೊಟ್ಟವರು ಪಾಸ್ ಕೊಟ್ಟು ಕಳಿಸ್ಬೇಕು. ಅಲ್ಲಿ 3 ಅಧ್ಯಕ್ಷರನ್ನ ಕರೆಸಿದ್ರು, ನಮ್ಮನ್ನೇನು ಸ್ಟೇಜಿಗೂ ಕರೀಲಿಲ್ಲ, ಸ್ವಾಗತ ಮಾಡಲಿಲ್ಲ. ಕಾರ್ಯಕರ್ತರ ಪಕ್ಕ ಜೇನ್ಸ್ ಪಗ್ಲ ಕೂತ್ಕೊಂಡು ಮಹಿಳೆಯರು ಬಂದರು. ಮಹಿಳೆಯರನ್ನ ಕರೆಸಿ ಅವಮಾನ ಮಾಡ್ದಂಗೆ ಆಯ್ತು. ಯಾರಾಗ ಅವಮಾನ ಮಾಡಿದ್ದು ನಿಮಗೆ? ಅಲ್ಲಿ ಅಧಿಕಾರಿಗಳು. ಈಗ ನಿಮಗೆ ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಗೆ ಪಂಚಾಯತಿ ಬಗ್ಗೆ ಬರೀ ಫಂಕ್ಷನ್ ಬರೀ ಅಂತ ನೀರಾವರಿ ಇಲಾಖೆಯವರು ಕೊಟ್ಟಿದ್ದಾರೆ. ಹಾಂ, ತಾಲೂಕ್ ಪಂಚಾಯತಿ ನಿಮಗೆ ಏನು ಇದು ಮಾಡಿಲ್ಲ, ಮಾಹಿತಿ ಕೊಟ್ಟಿಲ್ಲ ನಮಗೇನು ಮಾಹಿತಿ ಕೊಟ್ಟಿಲ್ಲ. ಬಳ್ಳಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿಗೆ ತಮ್ಮ ಜೈಗಳು ಕೂಡ ಜೀಪ್ ಕೊಟ್ಟು ಒಂದು ಕಾರ್ಡ್ ಕೊಟ್ಟು ಕಳಿಸ್ಯಾರ ಇಲಾಖೆಯಿಂದ. ಸಂತೋಷ. ನಮಗೆ ಅದು ಯಾವುದೇ ಮಾಹಿತಿ ತಾಲೂಕ್ ಪಂಚಾಯತಿಯಿಂದ ತಹಸೀಲ್ ಇಲಾಖೆಯಿಂದ ನಮ್ಗೆ ಯಾವುದು ಬಂದಿದ್ದಿಲ್ಲ. ನೀರಾವರಿ ಇಲಾಖೆಯವರು ಬಂದರೆ ಇಲ್ಲ, ಇದು ಮುಖ್ಯಮಂತ್ರಿ ಕಾರ್ಯಕ್ರಮ ಇಲ್ಲಿಲ್ಲ, ಅದು ಅಲ್ಲೇ ಹಬ್ಬಮಠದಾಗ ಇದೆ, ಅಲ್ಲೇ ನಿಮ್ಮ ಕಾರ್ಯಕ್ರಮ, ನೀವು ಆಹ್ವಾನಿತರು, ನಿಮ್ಮ ಹೆಸರಿದೆ, ನೀವು ಬರಬೇಕು. ಆಯ್ತು, ನಾನು ದೊಡ್ಡ ಕಾರ್ಯಕ್ರಮದೊಳಗೆ ನಮ್ಗೆ ಕರೆಯಂಗಿಲ್ಲ ಬಿಡಂಗಿಲ್ಲ, ನೀವು ಯಾಕೆ ಈ ಹಿಂದೆ ಕೂಡ ಹಂಗೆ ಮಾಡೈತೆ ಅಂದೆ. ಇಲ್ಲ ನಿಮ್ಮದು ಎಲ್ಲ ಇದೈತೆ, ಹಂಗೇನು ಅಂತ ತಿಳ್ಕೊಬೇಡ್ರಿ, ನಾವು ಇರ್ತೀವಿ ಅಂತ ಹೇಳಿದ್ರು. ನಾವು ಆ ಕಾರ್ಯಕ್ರಮಕ್ಕೆ ಹೋದೆ. 3 ಗಂಟೆ ಅಂದರೆ 3 ಗಂಟೆಗೆ ಕರೆಕ್ಟ್ ಟೈಮ್ಗೆ ಹೋಗಿ 3 ಗಂಟೆಯಿಂದ ಸುಮಾರು ಸ್ಟೇಜಿಂದ ಒಂದು 15 ಮೀಟ್ರ್ ಎಲ್ಲ ಬ್ಯಾರಿಕೇಡ್ ಹಾಕಿರು. 2-3 ಗೇಟ್ ಮಾಡಿ ಅಲ್ಲಿ ಎಲ್ಲ ಸುತ್ತಾರ. ಅಲ್ಲಿ ಕೇಳು, ಇಲ್ಲಿ ಕೇಳು, ಅಲ್ಲಿ ಕೇಳು, ಇಲ್ಲಿ ಕೇಳು. ನಮಗೆ ಆಹ್ವಾನ ಪತ್ರಿಕೆ ನೀಡ್ಯಾರ, ಪಾಸ್ ಕೊಟ್ಟಿಲ್ಲ. ಪಾಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಯಾರನ್ನ ಕೇಳಬೇಕು ಅಂತ ಹೋದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ, ಯಾವುದೇ ಫೋನ್ ಇಲ್ಲ. ಅದು ಸಮಸ್ಯೆ. ಒಂದು 3-4 ತಾಸು ಹಿಂದೆ CM ಬಂದ್ರು ಆವಾಗ ತಿರುಗಿ ಸತ್ಯನಾರಾಯಣ ಶೆಟ್ಟಿ ಅವರು ಆ ಥರ ಇದ್ದರು. ಬೇರೆಯವ್ರಿಗೊಬ್ಬರು ಅವ್ರು ಕರಿ ಅಂತೇಳಿ ಗಲಾಟೆ ಮಾಡಿದಾಗ ಅವರು ಬಂದರು. ಇಲ್ಲ, ಇದು ನಮ್ಮ ಕಡೆ ಇದೆಲ್ಲ ತಹಸೀಲ್ದಾರ ಇದು ಮಾಡಬೇಕು ಹಿಂಗಂದ. ಆಮ್ಯಾಗ ಮತ್ತೆ ದಾವೂದ್ ನಮ್ಮ ಜೋಳಿಗೆರೆ ರೇಡಬ್ರಿ ಅವ್ರನ್ನ ಕರೆದು, ಇಲ್ಲ ಇವ್ರಿಗೆ ಯಾಕೆ ಪಾಸ್ ಕೊಟ್ಟಿಲ್ಲ, ನೀವು ಇವ್ರಿಗೆ ಹೇಳ್ಬೇಕಲ್ಲ. ಆವಾಗ ಅವ್ರು ತಂದ್ಕೊಳ್ಳಾಗ ಪಾಸ್ ತಗೊಂಡು ಇಲ್ಲ ರೀ ಅಂತೇಳಿ ಕರ್ಕೊಂಡು ಹೋಗಿ ಸಾರ್ವಜನಿಕ ಕೂಡಲ್ಲಿ ಸ್ಥಳದಾಗ ಕೂರ್ಸಿನ. ಅಲ್ಲಿ ಪೊಲೀಸ್ ಇಲಾಖೆ ಕೇಳಿದ್ರೆ ನಮ್ಮ ಹತ್ರ ಒಂದು ಪತ್ರಿಕೆ ಕೊಟ್ಟರೆ ಅದ್ರಾಗ ಹೆಸರಿಲ್ಲ ಅಂತ. ಶಂಕುಸ್ಥಾಪನೆಗೆ ಶಿಲಾನ್ಯಾಸದಾಗೂ ಹೆಸರು ಬರ್ದಾರೆ, ನಮಗೆ ಕೊಟ್ಟ ಆಹ್ವಾನ ಪತ್ರಿಕೆಗೆ ಹೆಸರು ಐತಿ, ಅವರು ಕೊಟ್ಟಲ್ಲಿ ಹೆಸರಿಲ್ಲ. ಇದ್ರದ್ದು ಏನು ತಾಲೂಕು ಕಡೆ ತಹಶೀಲ್ದಾರ್ ತಮ್ಮ ಸಂಸ್ಥಾನ ಅಂತ ತಿಳ್ಕೊಂಡನ, ಏನಂತ ತಿಳ್ಕೊಂಡನ? ಮುಜರಾಯಿ ಇಲಾಖೆ ಮುಖ್ಯಸ್ಥ ತಹಶೀಲ್ದಾರ. ಮುಜರಾಯಿ ಇಲಾಖೆ ಮತ್ತು ತಾಲೂಕ್ ಪಂಚಾಯತಿ ಸಹಯೋಗದೊಂದಿಗೆ ನಡೆದಂಥ ಕಾರ್ಯಕ್ರಮ ಅದು. ತಾಲೂಕ್ ಪಂಚಾಯತಿ ಇವತ್ತು ಬಾಡಿಲ್ಲ, ಗ್ರಾಮ ಪಂಚಾಯತಿ ಒಂದೇ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ. ತಾಲೂಕ್ ಪಂಚಾಯತಿ ಇವು ಈ ದಸರಾ ಉದ್ಘಾಟನೆ ಮಾಡೋ ಹೊತ್ನಾಗೂ ಗ್ರಾಮೀಣ ಮಟ್ಟದ ದಸರಾ ಉತ್ಸವ ಅಲ್ಲಿನೂ ಮಾಡಿದೆ, ಅದೇ ವಾರ್ನಿಂಗ ಮಾಡಿದ್ದೆ, ಅದೇ ತಹಶೀಲ್ದಾರ್ಗೆ ಅದೇ
ಇವ್ರಿಗೆ ಅರುಣ್ ದೇಸಾಯಿ ಮತ್ತು ಚಂದ್ರಶೇಖರ್ ಇವ್ರು ಏನು ಜಾತಿ ವ್ಯವಸ್ಥೆಗಳು ಜಾತಿ ಅನ್ನೋದ್ರ ಸಲುವಾಗಿ ಮಾಡ್ತಾರೆ ಅಂತ ನನ್ನ ಉದ್ದೇಶ ಇದು. 2 ಸಲ ಆಯ್ತು ಇದು ಮರುಕಳಿಸಿದ್ರೆ ಅವ್ರ ವಿರುದ್ಧ ಅವತ್ತೂ ಜಿಲ್ಲಾಧಿಕಾರಿಗೆ ಪತ್ರ ಬರೆದೀನಿ. ಅವರು ಆ ಸ್ಟೇಜ್ನಾಗಿದ್ದರು, ಮೊನ್ನೆ ಮುಖ್ಯಮಂತ್ರಿ ಇದ್ರಾಗ ಅವರು ಅದೇ ಸ್ಟೇಜ್ನಾಗಿದ್ದರು. ಮತ್ತು ಇದ್ರ ಉದ್ದೇಶ ಏನು ಕರೆಯೋದು ಯಾಕೆ ನೀವು ಆಹ್ವಾನ ಮಾಡಲಿಲ್ಲ ಅಂದ್ರೆ ಯಾಕೆ ಇದ್ರ ಉದ್ದೇಶ ಏನಂತ ಗೊತ್ತಾಗಬೇಕಲ್ಲ. ಏನು ಶಾಸಕರು ಹೇಳಿದ್ರ ನಿಮಗೆ ಅವ್ರನ್ನ ಕರಿಬೇಡ್ರು, ಅವರು ಎಸ್ ಟಿ ಕಮ್ಯುನಿಟಿ ಇಲ್ಲ ಬೇರೆ ಪಾರ್ಟಿಯವ್ರವರು ಅಂತ. ಯಾಕೆ ಹಿಂಗೆ ಕರೆಯೋದು ವೇದಿಕೆಗೆ ಆಹ್ವಾನ ಮಾಡಿಲ್ಲ ಅಂದ್ರೆ ಅವಮಾನ ಮಾಡೋದು ಯಾಕೆ ಮಹಿಳೆಯರನ್ನ? ನಾವೇನಿದೆ ನಮಗೊಂದು ಆತ್ಮಗೌರವ ಇರುತ್ತಲ್ಲ, ಗೌರವದ ಪ್ರಶ್ನೆ ಅಲ್ಲ. ನಿನಗಾಗಿ ಒಂದು ಕಚೇರಿ, ನಿನಗೆ ಸಿಬ್ಬಂದಿ, ನಿನಗೆ ಗಾಡಿ ವೆಹಿಕಲ್ ಕೊಟ್ಟು ನಿನಗೆ ಸಂಬಳ ಕೊಡುತ್ತಾ. ತಹಸೀಲ್ದಾರ್ ಇರ್ಬೋದು, ಇರ್ಬೋದು. ನೀನು ಸೇವಕ, ನೀನು ಸಂಸ್ಥಾನಾಧಿಕಾರಿ ಅಲ್ಲ. ಸಂಸ್ಥಾನದಿಂದ ಸಂವಿಧಾನದ ಅಡಿಯಲ್ಲಿ ಗೆದ್ದು ಬಂದವ್ರು ನಾವು. ನಿನ್ನಂಗೆ ಸಂಬಳ ತಗೊಂಡು ನೌಕರಿ ಮಾಡೋರಲ್ಲ. ನಾವು ಹೇಳ್ದಂಗೆ ಕೇಳೋದು ಅಷ್ಟೇ ನಿಮ್ಮ ಕೆಲಸ. ನೀನು ಕಾರ್ಯನಿರ್ವಾಹಕ ಏನು ಕಾರ್ಯ ಇದೆ ಅದು ಮಾಡು, ಸಂವಿಧಾನ ಅಡಿಯಾಗ ಮಾಡು. ನೀವು ಏನು ದಾರಿ ತಪ್ಪು ಮಾಡೋಕೆ ಹೋಗ್ಬೇಡ. ಸಂವಿಧಾನ ಚೌಕಟ್ಟಿನಾಗ ನಮಗೊಂದು ಅಧಿಕಾರ ಇದ್ದಾಗ ನೀನು ಅಧಿಕಾರ ಬಿಟ್ಟ ಮ್ಯಾಗ ನೀನು ನಾಳೆ ಕರಿತಿ ಏನು ಮೌದಿ ಮುಗಿದ ಮ್ಯಾಗ ಅವಕಾಶ ಬಂದಿರುತ್ತಾ? ಯಾಕೆ